ನೋಡಿ ಸರ್, ನಮ್ಮ ಪರಿಸ್ಥಿತಿ ಹಿಂಗೈತೆ ಅಂದರೆ ಓಟ್ ಅಂತ ಬಂದಾಗ ಮನೆ ಮನೆಗೆ ದುಡ್ಡು ಹಂಚಿ ಹೋಗ್ತಾರೆ ಸರ್. ಇದುವರೆಗೂ ಅವರು ಗೆದ್ದಿದ ಮೇಲೆ ನಮ್ಮ ಹಳ್ಳಿ ಕಡೆ ಎಲ್ಲ ಒಂದ್ಸಲಿ ಬಂದು ಹೋಗ್ತಾರೆ. ನಾವು ಗ್ರಾಮ ಪಂಚಾಯತ್ಗೆ ಪದೇ ಹೋಗಿ ಹೇಳಿಕ್ ಬೇಡೋದಾಗಿದೆ, ಕಾಲಿಗೆ ಬೀಳೋದು ಒಂದಾಗಿದೆ. ದಶಕಗಳು ಕಳೆದ್ರೂ ಭೀಮನಾಯ್ಕನ ತಾಂಡ್ಯದಲ್ಲಿ ಸೌಲಭ್ಯ ಮರೀಚಿಕೆ. ರಸ್ತೆ ಇರದೆ, ಶೌಚಾಲಯವಿಲ್ಲದೆ ನಿತ್ಯ ಪರದಾಡ್ತಾ ಇರುವ ಹೆಣ್ಣು ಮಕ್ಕಳು. ಶಾಸಕ ಸುರೇಶ್ ಬಾಬು ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಎಸ್ ವೀಕ್ಷಕರೇ, ಅದ್ಯಾಕೋ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಬಡವರು ಅಂದ್ರೆ ಆಲಸ್ಯ. ಪ್ರತಿನಿತ್ಯ ಒಂದಿಲ್ಲೊಂದು ಗ್ರಾಮದಲ್ಲಿ ಮನೆ ನೀರು, ಶೌಚಾಲಯ, ರಸ್ತೆಯ ಸಮಸ್ಯೆ ಕೇಳಿ ಬರ್ತಾ ಇದೆ. ಇಂದಿಗೂ ಕೂಡ ರಾಜ್ಯದಲ್ಲಿರುವ ಅದೆಷ್ಟೋ ಗ್ರಾಮಗಳಲ್ಲಿ ಜನ ಮೂಲಭೂತ ಸೌಲಭ್ಯವಿಲ್ಲದೆ ಪರದಾಡ್ತಿದ್ದಾರೆ. ಕುಡಿಯುವ ನೀರಿಲ್ಲದೆ, ರಸ್ತೆ ಚರಂಡಿ, ವಿದ್ಯುತ್ ದೀಪವಿಲ್ಲದೆ, ಶೌಚಾಲಯವಿಲ್ಲದೆ ಎಣಗಾಡ್ತಿದ್ದಾರೆ. ತಮ್ಮ ಸಮಸ್ಯೆಗಳ ಕುರಿತಾಗಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇಂದಿಗೂ ಸಮಸ್ಯೆ ಬಗೆಹರಿತಾ ಇಲ್ಲ. ಇತ್ತ ಬಹಿರ್ದೆಸೆ ಮುಕ್ತ ಗ್ರಾಮಗಳು ಅನ್ನೋ ಯೋಜನೆಯನ್ನ ರೂಪಿಸಿದ್ರು. ಆದರೆ ಆ ಯೋಜನೆಯೂ ಕೂಡ ಹಳ್ಳ ಹಿಡಿತಾ ಇದೆ. ಬಹುತೇಕ ಗ್ರಾಮಗಳಲ್ಲಿ ಇಂದಿಗೂ ಕೂಡ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಪರದಾಡ್ತಿದ್ದಾರೆ. ಇತ್ತ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನ್ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭೀಮನಾಯ್ಕನ ತಾಂಡ್ಯದಲ್ಲಿ ಸಮಸ್ಯೆಗಳ ಆಗರವೇ ತುಂಬಿದ್ದು ಗ್ರಾಮಸ್ಥರು ಸೌಲಭ್ಯಕ್ಕಾಗಿ ಅಂಗಲಾಚುವಂತಾಗಿದೆ. ಆದರೆ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಎಂತಿದ್ದಾರೆ. ಹೌದು, ಹೀಗೆ ಎಲ್ಲಿ ನೋಡಿದ್ರೂ ಗುಂಪು ಗುಂಪಾಗಿ ಬೆಳೆದಿರುವ ಗಿಡ ಗೆಂಟೆಗಳು, ವಿಷ ಜಂತುಗಳ ವಾಸಸ್ಥಾನವಾಗಿರುವ ಪಾಳು ಬಿದ್ದಿರುವ ಮನೆಗಳು, ಓಡಾಡಲು ರಸ್ತೆ ಇಲ್ಲದೆ ಕಿರು ದಾರಿಯಲ್ಲಿಯೇ ನಡೆದು ಹೋಗುವ ದುಸ್ಥಿತಿ. ಈ ದೃಶ್ಯ ಕಂಡು ಬಂದಿರೋದು ಹಂದನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಗ್ಲಾಪುರದ ಭೀಮನಾಯ್ಕನ ತಾಂಡ್ಯದಲ್ಲಿ. 1990-91ನೇ ಸಾಲಿನಲ್ಲಿ ಇಂದಿರಾ ಆವಾಸ್ ಯೋಜನೆಯಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಲು ಅರ್ಜಿಯನ್ನ ಪಡೆಯಲಾಗಿತ್ತಂತೆ. ಆದರೆ ಆ ಜನರಿಗೆ ಇಂದಿಗೂ ಕೂಡ ಮನೆಗಳನ್ನ ನಿರ್ಮಿಸಿಕೊಟ್ಟಿಲ್ವಂತೆ. ಈ ಕುರಿತಾಗಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ, ಮೆಂಬರ್ಗಳಿಗೆ ಹಾಗೂ ಶಾಸಕರಿಗೆ ಮನವಿಯನ್ನ ಮಾಡಿದ್ರಂತೆ. ಆದರೆ ಯಾವೊಬ್ಬರು ಕೂಡ ಕ್ಯಾರೆ ಎಂತಿಲ್ವಂತೆ. ಹೀಗಾಗಿ ತಾಂಡ್ಯದ ಗ್ರಾಮಸ್ಥರು ಎಲ್ಲರ ವಿರುದ್ಧವೂ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಕುರಿತು ಗ್ರಾಮಸ್ಥರೊಬ್ಬರು ಮಾತನಾಡಿ, ನಮ್ಮ ಗ್ರಾಮದಲ್ಲಿ ವಾಸಿಸುವ ಅದೆಷ್ಟೋ ಮನೆಗಳಿಗೆ ಗ್ರಾಂಟ್ ಆಗಿದೆ, ಆದರೆ ಇನ್ನೂ ಕೂಡ ಕಟ್ಟಿಸಿಕೊಟ್ಟಿಲ್ಲ. ಇನ್ನು ಕೆಲವು ಮನೆಗಳಲ್ಲಿ ವಾಸವಾಗಿರೋರಿಗೆ ಸರಿಯಾದ ರೋಡ್ ಇಲ್ಲ, ವಿದ್ಯುತ್ ದೀಪ ಇಲ್ಲ. ನಾವು ನಮ್ಮ ಗ್ರಾಮದ ಸಮಸ್ಯೆಯ ಬಗ್ಗೆ ಗ್ರಾಮ ಪಂಚಾಯಿತಿಗೆ ತಿಳಿಸಿದ್ದೇವೆ, ಆದರೆ ಏನು ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಯಾವೊಬ್ಬ ಅಧಿಕಾರಿಯೂ ಇತ್ತ ತಲೆ ಕೂಡ ಹಾಕ್ತಾ ಇಲ್ಲ. ಶಾಸಕ ಸುರೇಶ್ ಬಾಬು ಬಂದು ಮತ ಕೇಳಿದ್ರು. ಅಂದು ನಮಗೆ ರಸ್ತೆಯನ್ನ ಮಾಡಿಸಿಕೊಡ್ತೇವೆ ಎಂದಿದ್ರು. ಇಂದಿಗೂ ನಮಗೆ ರಸ್ತೆ ಮಾಡಿಕೊಟ್ಟಿಲ್ಲ. ಇತ್ತ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಮೆಂಬರ್ಗಳು ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದು ಇಂದಿರಾ ಆವಾಸ್ ಯೋಜನೆಯಲ್ಲಿ 1990-91ರಲ್ಲಿ ಇಂದಿರಾ ಆವಾಸ್ ಯೋಜನೆಯಲ್ಲಿ 6 ಮನೆ ಕೊಟ್ಟಿದ್ದರು. ನಂತರ 6-7 ಮನೆಗಳು ಗ್ರಾಂಟಿನ ಮನೆ ಕೊಟ್ಟಿದ್ದಾರೆ. ಬಟ್ ಅಲ್ಲಿ ಏನಾಗಿದೆ ಅಂದರೆ, ಹಿಂದ್ಗಡೆ ವಾಸವಾಗಿರೋ ಹೆಣ್ಮಕ್ಳಿಗೆ ಯಾವುದೇ ಒಂದು ವಾಹನ ಸೌಲಭ್ಯ ಇಲ್ಲ. ವಿದ್ಯುತ್ ದೀಪಗಳು ಮೂರು ಕಂಬಗಳಿದ್ದಾವೆ, ತೆಗೀರಿ ಅಂದರೆ ಚಕಾರ ಎತ್ತುತ್ತಾ ಇಲ್ಲ. ರಾಜಕೀಯ ಬಡಿಸ್ಕೊಂಡು ಯಾರು ಇಲ್ಲಿ ಬರ್ತಾ ಇಲ್ಲ. ಯಾರು ಅವ್ರಿಗೆ ಓಟ್ ಹಾಕಿರ್ತಾರೋ ಅವ್ರಿಗೆ ಮಾತ್ರ ಇಲ್ಲಿ ನಾವು ಗ್ರಾಮ ಪಂಚಾಯತ್ಗೆ ಪದೇ ಹೋಗಿ ಹೇಳಿಕ್ ಬೇಡೋದಾಗಿದೆ, ಕಾಲಿಗೆ ಬೀಳೋದು ಒಂದಾಗಿದೆ. ಅವು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ, ಯಾವುದೇ ರೆಸ್ಪಾನ್ಸಿಬಲ್ ಇಲ್ಲ. ಇಲ್ಲಿ ಕಾಡಿತ್ತು, ನಾವೇ JCB ತಂದು ಎಲ್ಲ ರೆಡಿ ಮಾಡಿ ಇದು ಮಾಡಿದ್ಮೇಲೆ ಓದ್ಸಲಿ ಒಬ್ಬ PDO ಆ ದುಡ್ಡನ್ನು ಅವನೇ ಬಳಸ್ಕೊಂಡು, ನಾವು ಕೊಟ್ಟಿರೋ ದುಡ್ಡನ್ನು ಇದರ ಗ್ರಾಮ ಪಂಚಾಯತಿಯಲ್ಲಿ ಬಳಸ್ಕೊಂಡು ಅವ್ನು ಯೂಸ್ ಮಾಡ್ಕೊಂಡ. ಬಟ್ ಯಾವುದೇ ಥರದ ಉಪಯೋಗ ಆಗಿಲ್ಲ. ಇಲ್ಲಿ ಮುಂದಿನ ಮನೆಯವರು ಅವರು ಪ್ರದೇಶದಲ್ಲಿ NRIGಲಿ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು, ರೋಡಿಗೆ ಮಾಡಿಕೊಟ್ರು, ಬರಲೇ ಇಲ್ಲ. ಅವರು ರೆಸ್ಪಾನ್ಸ್ ಮಾಡಲೇ ಇಲ್ಲ. ಗ್ರಾಮ ಪಂಚಾಯತಿಗೂ ಬಗ್ಗಲ್ಲ ಇಲ್ಲೇ ಜನ ಬಂದು ತಾವು ಎಲ್ಲ ಇದನ್ನು ಮಾಹಿತಿ ಪಡ್ಕೊಂಡು ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಯಾರೇ ಇರಲಿ ಬಂದು ನಮಗೆ ರೆಡಿ ಮಾಡಿಸ್ಕೊಡ್ಬೇಕು. ಓಟ್ ಅಂತ ಬಂದಾಗ ಮನೆ ಮನೆಗೆ ದುಡ್ಡು ಹಂಚಿ ಹೋಗ್ತಾರೆ ಸರ್.
ಬೇಡ ಅಂದರೂ ಕೇಳಲ್ಲ. ಈಗ ಇಲ್ಲಿ ಸನ್ಮಾನ್ಯ CB ಸುರೇಶ್ ಬಾಬುರೇ ಬಂದಿದ್ದರು. ಬಂದು ನಾವು ಜಲ್ಲಿ ರೋಡನ್ನು ನಾವು ಮನೆ ಮುಂದ್ಗಡೆ ಜಲ್ಲಿ ಹಾಕಿ ರೆಡಿ ಮಾಡಬೇಕಾದ್ರೆ ಬಂದು ನೋಡ್ಕೊಂಡು ಹೋದ್ರು. ನೋಡಿ ಸರ್ ನಮ್ಮ ಪರಿಸ್ಥಿತಿ ಹಿಂಗೈತೆ ಅಂದರೆ ಮಾಡ್ತೀನಿ ಅಂತ ಹೇಳಿರು. ಇದುವರೆಗೂ ಅವರು ಗೆದ್ದಿದ ಮೇಲೆ ನಮ್ಮ ಹಳ್ಳಿ ಕಡೆ ಎಲ್ಲ ಒಂದ್ಸಲಿ ಬಂದು ಹೋಗ್ತಾರೆ. ನಾವಿರಲ್ಲ ಆ ಟೈಮಲ್ಲಿ, ಕೆಲಸ ಮನೆ ಹೊಲ ಇವೆಲ್ಲ ಮಾಡ್ಕೊಂಡಿರ್ತೀವಿ. ಅವ್ರು ಬಂದು ಇಲ್ಲಿ ಮೆಂಬರ್ ಆಗಿರೋಂಥ ಎಲ್ಲರಿಗೂ ನಾವು ಕೇಳಿದ್ದೀವಿ. ಅವರು ಕೂಡ ಮನಸ್ಸು ಮಾಡ್ತಾರೆ, ಅಲ್ಲಿ NRIG ಆಗಿಲ್ಲ ಅದಾಗಿಲ್ಲ ಕತೆಗಳು ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟು ಇದು ಮಾಡಲಿಲ್ಲ ಅಂದರೆ ನಾವು ಗ್ರಾಮ ಪಂಚಾಯತಿಗೆ ಹೋಗಿ ನಾವು ಹೆಣ್ಮಕ್ಳೆಲ್ಲ ಸೇರಿ ನಾವು ಸತ್ಯಾಗ್ರಹ ಮಾಡ್ತೀವಿ. ಇಲ್ಲ ಅಂದರೆ ನಾವು ಕೋರ್ಟ್ಗೆ ಇಲ್ಲ ತಹಸೀಲ್ದಾರ್ ಮುಖಾಂತರ ತಗೋಬೇಕಾಗತ್ತೆ. ಇಲ್ಲ ಮೀಡಿಯಾ ಬಿಟ್ಟರೆ ಇನ್ನೂ ಬೇರೆ ಏನೋ ಸೌಲಭ್ಯಗಳು ಇದ್ದಾವೆ. ಇಲ್ಲಿಂದ ಬಂದಿದ್ದೀರಾ ಮೀಡಿಯಾದವರಿಗೆ ನನಗೆ ನಮಸ್ಕಾರ. ಇದೆಲ್ಲ ಹೆಲ್ಪ್ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಿದ್ದೀನಿ ಸರ್. ಸುಮಾರು ಇಲ್ಲಿ 1990-91 ಸಾಲಲ್ಲಿ ಸುಮಾರು ಒಂದು 10-15 ಮನೆಗಳು ಕೊಟ್ಟಿದ್ದಾರೆ. ಇಲ್ಲೇನಾಗಿದೆ ಅಂದರೆ ಯಾವಾಗಲೂ ನಾವು ಅರ್ಜಿ ಕೊಡ್ತಾನೇ ಇದ್ದೀವಿ. ಪಂಚಾಯತ್ಗೆ ಯಾವುದೇ ರೀತಿ ಕೆಡಿಸ್ಕೊಂತಾನೆ ಇಲ್ಲ. ಎಷ್ಟೋ ಸಲ ಅರ್ಜಿ ಕೊಟ್ಟಿದ್ದೀವಿ, ಆದ್ರೂ ಬರ್ತಾರೆ, ನೋಡ್ತಾರೆ, ಟೇಪ್ ಹಿಡ್ಕೋತಾರೆ, ಅಳತೆ ಮಾಡ್ತಾರೆ, ಬರ್ತೀವಿ ಅಂತಾರೆ, ಹೋಗ್ತಾರೆ. ಓಟ್ ಕೇಳೋದಕ್ಕೆ ಮಾತ್ರ ಓಡ್ ಬರ್ತಾರೆ, ಇನ್ಯಾವುದಕ್ಕೂ ಬರಲ್ಲ. ಈ ಪಂಚಾಯತ್ಗೆ ನಾವು ಎಷ್ಟೇ ಸಲ ಮನಗಣಿಸಿದ್ರೂ ಅದ್ರ ಬಗ್ಗೆ ಯಾವುದೇ ರೀತಿ ತನಿಖೆ ನಡೀತಾ ಇಲ್ಲ. ದಯವಿಟ್ಟು ನಮಗೆ ಮೀಡಿಯಾ ಕಡೆಯಿಂದ ಮೊರೆ ಹೋಗ್ತಾ ಇದ್ದೀವಿ. ನಮಗೆ ಅವಕಾಶ ಮಾಡಿಕೊಡ್ಬೇಕು, ರೋಡಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು, ಚರಂಡಿ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇನ್ನು ಇದೇ ಗ್ರಾಮದಲ್ಲಿ ವಾಸವಾಗಿರುವ ಮಹಿಳೆಯೊಬ್ಬರು ಮಾತನಾಡಿ, ನಮಗೆ ಇಲ್ಲಿ ಓಡಾಡೋಕೆ ರಸ್ತೆನೇ ಇಲ್ಲ, ಶೌಚಾಲಯವಂತೂ ಇಲ್ವೇ ಇಲ್ಲ. ನಮಗೆ ವಯಸ್ಸಿಗೆ ಬಂದಿರುವ ಮಕ್ಕಳಿದ್ದಾರೆ, ಅವರೆಲ್ಲರೂ ಹೊರಗಡೆಗೆ ಶೌಚಕ್ಕೆ ಹೋಗುವ ಪರಿಸ್ಥಿತಿ ಇದೆ. ಬೆಳೆದ ಹೆಣ್ಣು ಮಕ್ಕಳನ್ನ ಕಟ್ಕೊಂಡು ಜೀವನ ಮಾಡ್ತಿದ್ದಾವೆ. ನಮ್ಮ ತಾಂಡ್ಯಕ್ಕೆ ಬರೀ ಓಟ್ಗಾಗಿ ಮಾತ್ರ ಬರ್ತಾರೆ. ಆಮೇಲೆ ಇತ್ತ ಯಾರು ಕೂಡ ತಲೆ ಹಾಕಿ ನೋಡಲ್ಲ. ರಸ್ತೆ, ಬೀದಿ ದೀಪ, ಶೌಚಾಲಯವಿಲ್ಲದೆ ನಾವು ಪರದಾಡ್ತಿದ್ದೇವೆ ಎಂದು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿದ್ದಾರೆ, ನಮಗೆ ರೋಡ್ ಇಲ್ಲ. ಬಚ್ಚಲು ಮನೆ ಕಟ್ಟಿಸ್ಬೇಕಂದ್ರೆ ಯಾವುದೇ ಟ್ಯಾಕ್ಟ್ರಿ ವಾಹನಗಳು ಇಲ್ಲಿ ಬರಲ್ಲ ಸರ್. ನಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಮನೆ ಕಟ್ಟಿಸ್ಬೇಕಂದ್ರೆ ಪಾಪ ಅವರು ಏನು ತೊಂದರೆ ಅಂದರೆ ಟ್ಯಾಕ್ಟ್ರಿ ಇಲ್ಲಿ ಎಲ್ಲೂ ಬರೋಕ್ಕೆ ಮನೆಗಳೆಲ್ಲ ಇದ್ದಾವೆ, ಟ್ಯಾಕ್ಟ್ರಿ ಬರಲ್ಲ. ನಾವು ಅಲ್ಲಿಂದ ರೋಡಿಂದ ಬಂದು ಸಿಮೆಂಟು ಎಲ್ಲ ಹೊತ್ಕೊಂಬರೋಕ್ಕಾಗುತ್ತೆ ಏನ್ರಿ ಸರ್? ನಾವು ಬತ್ಲು ಮನೆ ಕಟ್ಟಿಸ್ಬೇಕು. ಹಾಂ, ರಸ್ತೆ ಇಲ್ಲ ಸರ್, ಟ್ಯಾಕ್ಟ್ರಿ ಇಲ್ಲ. ಇಲ್ಲೇ ಮನೆ ನಮ್ಮದು. ಯಾವುದು ಶೌಚಾಲಯನೂ ಇಲ್ಲ ಸರ್. ಶೌಚಾಲಯ ಇಲ್ಲ, ಯಾವುದೇ ಸುಮಾರು ಒಂದು 15 ಮನೆಗೆ ಇಲ್ಲ ಸರ್. ಏನೂ ಇಲ್ಲ. ವಯಸ್ಸಿಗೆ ಬಂದಿರೋ ಮಕ್ಕಳಿದ್ದಾರೆ, ನಮಗೆ ನಮ್ಮ ಮನೇಲಿ ತೀರೋಗಿದ್ದಾರೆ. ನಾವು ಯಾರಿಗೆ ಹೇಳ್ಬೇಕು ಹೇಳಿ ನೋಡೋಣ. ರೋಡ್ ಆದರೂ ಇದ್ರೆ ಏನು ಅಲ್ಲಿಂದ ಹೊತ್ಕೊಂಬರೋಕ್ಕಾಗುತ್ತಾ? ಗಂಡಸರು ಇಲ್ದಿರೋ ಮನೆ, ಹೆಣ್ಮಕ್ಳು ಒಬ್ಳಿದ್ದಾಳೆ, ಗಂಡು ಮಗ ಇದ್ದಾನೆ, ಅವನು ಓದೋಕೆ ಹೋಗ್ತಾನೆ. ನಾವೇನು ಮಾಡಬೇಕು? ಯಾರಿಗೆ ಹೇಳ್ಕೋಬೇಕು? ಅದಕ್ಕೆ ನಮಗೆ ತುಂಬ ತೊಂದರೆ ಆಗಿತ್ತು. ಇಲ್ಲಿ ಮನೆ ಕಟ್ಟಿಸ್ಬೇಕಂದ್ರೆ ಯಾವುದೂ ಒಂದು ಟ್ಯಾಕ್ಟ್ರಿ ಬರಲ್ಲ. ನಾವು ಮನೆ ಬೇಡ ಇಲ್ಲ, ಇವ್ರಿಗೆ ಆಗಿದೆ ಹಿಂದೆಗಡೆ ಸರ್. ನಮ್ದು ಗ್ರಾಂಟ್ ಆಗೈತೆ, ರೋಡ್ ಇಲ್ಲ, ಏನೂ ಇಲ್ಲ ಸರ್. ಮನೆಗೆ ರೋಡ್ ಇಲ್ಲ ಸರ್. ಇದೇ ಸೈಟು. ಈಗ ಸಂಬಂಧಪಟ್ಟಿರೋರು ಏನಂತಾರೆ, ಅಧಿಕಾರಿಗಳು ಏನಂತಾರೆ, ಮಾಡಿಸ್ತೀವಿ ಅಂತ ಸರ್ ಅಷ್ಟೇ. ಓಟ್ ಕೇಳಕ್ ಬರ್ತಾರೆ, ಇನ್ಯಾವ ಸೌಲಭ್ಯನೂ ಇಲ್ಲ. ಮನೆಗೆ ರೋಡ್ ಮಾಡ್ಸಕ್ಕೆ, ಕ್ಲೀನ್ ಮಾಡಕ್ಕೆ ನಾವು ಬರ್ಬೇಕೆ ಅಂತ ಯಾವುದು ಇಲ್ಲ. ನಮ್ಮ ಮನೆಗೆ ಯಾರು ಇಲ್ಲ, ಗಂಡಸರಿಲ್ಲ, ಯಾರು ಇಲ್ಲ. ನಾನು ಒಬ್ಳೆ ಇರೋದು. ಮನೆ ಕಿತ್ಕೊಂಡು ಶೌಚಾಲಯ ಇಲ್ಲ ಸರ್. ಈಗ ಕಟ್ಬೇಕು. ವಾಸ ಇಲ್ಲ, ಇವ್ರ ಮನೆಗೆ ಇರೋದು, ಪಕ್ಕದ ಮನೆಗೆ, ಬಾಡಿಗೆ ಮನೆಗೆ. ಇಲ್ಲಿ ರೋಡೇ ಇಲ್ಲ ಸರ್. ನಮಗೆ ತಿರ್ಗಾಡಬೇಕು ಅಂದ್ರೆ ಕತ್ಲೆಯಲ್ಲಿ ತಿರ್ಗಾಡೋಕ್ಕಲ್ಲ. ರೋಡಿಗೆ ಹೇಳಿದರೆ ಅವ್ರವ್ರ ಮನೆ ತಾವ ಅಚ್ಕೇಟ್ ಮಾಡೋಕ್ಕೆ ನಾವು ಹೋಗ್ಬೇಕೆ, ಅವ್ರವ್ರು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಈ ತಿರ್ಗಾಡಬೇಕು ಅಂದರೆ ತೊಂದರೆ ನೋಡಿ. ಈ ಕಾಡು ಮೇಡು ಇದು, ಏನೇನು ಹೋಗೋಕ್ಕಲ್ಲ. ಕತ್ಲೆ, ನಮಗೆ ಕಣ್ಣು ಕಾಣಲ್ಲ. ನಾವು ಹೆಂಗೆ ಸಹ ಇಲ್ಲಿ ತಿರ್ಗಾಡೋದು? ರೋಡಿನ ಕಂಬ ಅದೇನು ಟ್ಯಾಕ್ಟ್ರಿ ಬರ ಲೈಟ್ ಇದಾವೆ. ಕಂಬ ಹಾಕಿದ್ದಾರೆ. ಅವ್ರು ಕಿವಿಗೆ ಹಾಕೊಳಲ್ಲ. ಅವ್ರು ಏನು ಹೇಳಿದ್ರು, ಅವ್ರವ್ರ ಮನೆ ತಾವ ಅಚ್ಕೇಟ್ ಮಾಡ್ಕೊಳಕ್ ನಾವು ಹೋಗ್ಬೇಕೆ, ಅವ್ರು ಮಾಡ್ಕೋಬೇಕಪ್ಪ ಅಂತ ಕೇಳಿ. ಅದೇನೇ ಇರಲಿ, ಭೀಮನಾಯಕನ ತಾಂಡ್ಯದಲ್ಲಿ ರಸ್ತೆಯೇ ಇಲ್ಲದಾಗಿದೆ. ಗಿಡ ಗೆಂಟೆಗಳು ಬೆಳೆದು ಹಾವು ಚೇಳುಗಳ ವಾಸಸ್ಥಾನವಾಗಿ ಮಾರ್ಪಾಟಾಗಿದೆ. ಆ ಗ್ರಾಮದಲ್ಲಿ ತಾವೇ ತಮ್ಮ ಮನೆಗಳಿಗೆ ಶೌಚಾಲಯ ಕಟ್ಟಿಸಿಕೊಳ್ಳಲು ಮುಂದಾದ್ರು. ಅಲ್ಲಿಗೆ ಯಾವುದೇ ಗಾಡಿ ಕೂಡ ಬರಲು ಜಾಗ ಇಲ್ಲ. ಇತ್ತ ಮಹಿಳೆಯರು ವಯಸ್ಸಿಗೆ ಬಂದ ಮಕ್ಕಳನ್ನ ಕಟ್ಕೊಂಡು ಶೌಚಾಲಯವಿಲ್ಲದೆ ಪರದಾಡ್ತಿದ್ದಾರೆ. ಅತ್ತ PDO ಒಬ್ರು ಕೂಡ ಸೌಲಭ್ಯ ಮಾಡ್ಕೊಡ್ತೀವಿ ಅಂತ ಗ್ರಾಮಸ್ಥರ ಬಳಿ ಹಣವನ್ನ ಪಡೆದಿದ್ದಾರಂತೆ. ಆದರೆ ಯಾವುದೇ ಕೆಲಸವನ್ನ ಮಾಡ್ಕೊಟ್ಟಿಲ್ವಂತೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು ಇತ್ತ ಗಮನ ಹರಿಸಿ ತಾಂಡ್ಯದ ಗ್ರಾಮಸ್ಥರ ಸಮಸ್ಯೆಯನ್ನ ಆಲಿಸಬೇಕಾಗಿದೆ. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.